ಕೆರೆ ಅಭಿವೃದ್ಧಿಗಾಗಿ ಶಾಸಕಿ ಮಂಜುಳಾ ಲಿಂಬಾವಳಿ ಅವರಿಗೆ ಗ್ರಾಮಸ್ಥರ ಮನವಿ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ತಿರುಮೇನಹಳ್ಳಿಯಲ್ಲಿ ಇರುವಂತಹ ಕೆರೆ ಬೆಂಗಳೂರು ಪೂರ್ವ ತಾಲೂಕಿನ ಮಂಡೂರು ಗ್ರಾಮ ಪಂಚಾಯಿತಿಗೆ ಒಳಪಡುವಂತಹ ತಿರುಮೇನಹಳ್ಳಿಯಲ್ಲಿ ಇರುವಂತಹ ಕೆರೆ ಕಳೆದ ಹಲವು ವರ್ಷಗಳಿಂದ ಬತ್ತಿ ಹೋಗಿರುವಂಥದ್ದು. 30 ವರ್ಷಗಳ ಹಿಂದೆ ತುಂಬಿದ್ದ ಕೆರೆ ಬಳಿಕ 2021ರ ಮಳೆಯಲ್ಲಿ ತುಂಬಿತ್ತು. ಈಗ ಸತತ 5 ವರ್ಷಗಳಿಂದ ಇಂದಿಗೂ ಬರಡು ಭೂಮಿಯಾಗಿ ಉಳಿದಿರುವಂಥದ್ದು. ಸುಮಾರು 55 ಎಕರೆ 25 ಗುಂಟೆ ವಿಸ್ತೀರ್ಣವಿರುವಂತಹ ತಿರುಮೇನಹಳ್ಳಿ ಕೆರೆ 3 ತಾಲೂಕಿಗೆ ಗಡಿ ಹಂಚಿಕೊಂಡಿರುವಂತಹ ಕೆರೆ ಭೂ ಒತ್ತುವರಿಯಾಗಿತ್ತು. ಬೆಂಗಳೂರು ಪೂರ್ವ ತಾಲೂಕು, ದೇವನಹಳ್ಳಿ ಹಾಗೂ ಹೊಸಕೋಟೆ ತಾಲೂಕಿಗೆ ಗಡಿ ಹಂಚಿಕೊಂಡಿರುವಂತಹ ತಿರುಮೇನಹಳ್ಳಿ ಕೆರೆ ಒತ್ತುವರಿ ತೆರವಿಗೆ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನಮ್ಮ ಹೋರಾಟದ ಫಲ ಕೆರೆ ಉಳಿದುಕೊಂಡಿದೆ. ಆದರೆ ಇಂದಿಗೂ ಬರಡು ಭೂಮಿಯಾಗಿ ಉಳಿದಿದೆ. ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಡುವಂತಹ ಕೆರೆ. ಇನ್ನು ಕೆರೆಯ ಹೂಳು ತೆಗೆಸಿ ಕೆರೆಗೆ ಸಂಪರ್ಕವಿರುವಂತಹ ರಾಜಕಾಲುವೆ ಒತ್ತುವರಿ ತೆರವು ಮಾಡಿಸಿ ಅಂತ ಶಾಸಕರಿಗೆ ಮನವಿ ಮಾಡಲಾಗಿರುವಂಥದ್ದು. ಈ ಕೆರೆ ಅಭಿವೃದ್ಧಿಯಿಂದಾಗಿ ಈ ಭಾಗದಲ್ಲಿ ಅನೇಕ ಕೃಷಿಕರಿಗೆ ಸಹಕಾರಿಯಾಗುತ್ತೆ. 100 ಕೃಷಿಕರಿಗೆ ಹಾಗೂ 10 ಗ್ರಾಮದವರಿಗೆ ಕುಡಿಯುವ ನೀರಿಗೆ ಸಹಕಾರಿಯಾಗುತ್ತೆ. ಅಂತರ್ಜಲ ಅಭಿವೃದ್ಧಿಯಾಗಿ ನೀರಿನ ಬವಣೆ ನೀಗುತ್ತೆ ಎನ್ನುತ್ತಿದ್ದಾರೆ ತಿರುಮೇನಹಳ್ಳಿ ಗ್ರಾಮಸ್ಥರು. ನಮ್ಮ ಹೆಸರು ರವಿ ಅಂತ. ನಾವು ತಿರುಮೇನಹಳ್ಳಿ ಗ್ರಾಮಸ್ಥರೇ. ಈ ಕೆರೆ ಬಂದು 2021ರಲ್ಲಿ ತುಂಬಿತ್ತು. ಆವಾಗ ಸುಮಾರು ಹಳ್ಳಿಗಳಿಗೆ ಇದು ನೀರು ಸಪ್ಲೈ ಆಗ್ತಾಯಿತ್ತು. ಆಮೇಲೆ ಎಲ್ಲ ಬೋರುಗಳಲ್ಲೂ ನೀರು ಬರ್ತಾಯಿತ್ತು. ಅದ್ರ ಬಿಫೋರ್ ಹೋದರೆ ನಮಗೆ 30 ವರ್ಷ ಬ್ಯಾಕ್ ತುಂಬಿತ್ತು. ಅದಾದಮೇಲೆ ತುಂಬೇ ಇರಲಿಲ್ಲ. ಲಾಸ್ಟ್ 2021ರಲ್ಲಿ ತುಂಬಿತ್ತು. ಮತ್ತೆ 2 ವರ್ಷ ನೀರಿತ್ತು. ಆಮೇಲೆ ಎಲ್ಲ ಖಾಲಿ ಆಗಿಬಿಡ್ತು. ಈಗೆಲ್ಲ ಬತ್ತೋಗ್ಬಿಟ್ಟಿದೆ. ಹಾಗಾಗಿ ನೀರಿಲ್ಲ. ಊರ ಜನಕ್ಕೆ ವ್ಯವಸಾಯಕ್ಕೆ ಸಹಾಯ ಆಗುತ್ತೆ, ಕುಡಿಯೋ ನೀರಿಗೆ ಸಹಾಯ ಆಗುತ್ತೆ, ದನ ಕರುಗಳಿಗೆ ಸಹಾಯ ಆಗುತ್ತೆ, ಬೋರ್ವೆಲ್ಗೆ ಸಹಾಯ ಆಗುತ್ತೆ. ಇದರಲ್ಲಿ ನೀರಿದ್ದರೆ ತಾನೇ ಊರಲ್ಲಿರೋ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ. ಇದರಲ್ಲಿ ನೀರಿಲ್ಲ ಅಂದರೆ ಊರಲ್ಲಿರೋ ಬೋರ್ವೆಲ್ಲಲ್ಲಿ ನೀರು ಬರೋಲ್ಲ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇನ್ನಷ್ಟು ತೊಂದರೆಗಳಾಗ್ತವೆ. ಈ ಕೆರೆ ಹೂಳೆತ್ತಿ ಸ್ವಲ್ಪ ನೀರು ಬಂದರೆ ತುಂಬ ಒಳ್ಳೆಯದು. ಇದ್ರ ವಿಚಾರವಾಗಿ ನಮ್ಮ ಸ್ಥಳೀಯ ಶಾಸಕರಾದ ಅರವಿಂದ್ ನಿಂಬಾವಳಿಯವರು, ಮಂಜುಳಾ ಅರವಿಂದ್ ನಿಂಬಾವಳಿಗೆ ನಾವು ಕೇಳ್ಕೊತೀವಿ. ಈ ಥರ ಎಲ್ಲ ಒತ್ತುವರಿ ಆಗಿದೆ, ತೆರವುಗೊಳಿಸಿ, ಆಮೇಲೆ ಹೂಳೆತ್ತಿ ಕೆರೆಯಲ್ಲಿ ನೀರು ತುಂಬಿಸಿ ಜನಕ್ಕೆ ತುಂಬ ಸಹಾಯ ಆಗುತ್ತೆ. ನಮ್ಮ ಹೆಸರು ಚಂದ್ರಶೇಖರ್ ವಿ ಅಂತ. ನಾವು ಇದೇ ತಿರುಮೇನಹಳ್ಳಿ ಗ್ರಾಮದಲ್ಲಿ ಮೂಲಂತ ವಾಸವಾಗಿರೋಂಥದ್ದು. ಇವತ್ತಿನ ವಿಚಾರ ಏನಂದರೆ, ಈ ಹಿಂದೆ ಸರ್ಕಾರಿ ಕೆರೆಗಳ ಬಗ್ಗೆ ನಾವು ಸಾಕಷ್ಟು ಮನವಿಗಳನ್ನು ಕೊಟ್ಟು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಗಮನಕ್ಕೂ ತಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಲೆಟರ್ಗಳನ್ನು ಕೊಟ್ಟಿದ್ರು. ಇಲ್ಲಿ ಬಹಳಷ್ಟು ಕಾಲ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಹಾಗಾಗಿ ನಾವು ಇದು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಧ್ಯಮದ ಸಹಕಾರದಿಂದ ನ್ಯೂಸನ್ನು ಮಾಡಿ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ಪ್ರಚಾರ ಮಾಡಿದಾಗ ಸಂಬಂಧಪಟ್ಟ ಕಂದಾಯ ಇಲಾಖೆ ವ್ಯವಸ್ಥೆಯವರು ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಬಂದು ಸ್ಥಳ ತನಿಖೆ ಮಾಡಿ ತುರ್ತಾಗಿ ಸ್ಥಳ ತನಿಖೆಯಲ್ಲಿ ಯಾವುದೇ ಒತ್ತುವರಿಯಾಗಿದೆ ಭೂಮಾಪಕನ ಇಲಾಖೆಯೊಂದಿಗೆ ಸರ್ವೆಯವರು ಬಂದು ಜಂಟಿಯಾಗಿ ಅಳತೆ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅಳತೆ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ರೈತರು ಸ್ವಲ್ಪ ತೊಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಈಗ ಏನು ಈ ಸರ್ವೆ ನಂಬರ್ಗಳಲ್ಲಿ ತಿರುಮೇನಹಳ್ಳಿಯಿಂದ ಹಿಡಿದು ಉಸ್ಕೂರುಕೊಡಿವರೆಗೂ ನಮ್ಮ ಬೆಂಗಳೂರು ಪೂರ್ವ ತಾಲೂಕಿಗೆ ಬರುವಂತಹ ಒಂದು ಕೆರೆಗಳು, ಈ ಕೆರೆಗಳಲ್ಲಿ ಎಷ್ಟು ಒತ್ತುವರಿಯಾಗಿತ್ತು ಅಂದರೆ ಬಹಳಷ್ಟು ಒತ್ತುವರಿಯಾಗಿದೆ. ಏನು ದನ ಕರುಗಳು ಹೋದ್ರೂ ಪ್ರತಿನಿತ್ಯ ಗಲಾಟೆಗಳು ಆ ಥರ ಆಗ್ತಾನೇ ಇತ್ತು. ಅದ್ರ ಬಗ್ಗೆ ನಾವು ಪರಿಸರದ ಒಂದು ಉಳಿವಿಗೋಸ್ಕರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿರ್ತೀವಿ. ಆ ಪ್ರಾರಂಭ ಮಾಡೋ ಒಂದು ನಿಟ್ಟಿನೊಳಗಡೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಬಂದು ಟ್ರೆಂಚ್ ಹೊಡೆದು ಮತ್ತು ಈ ಸಣ್ಣ ನೀರಾವರಿ ಇಲಾಖೆಯವರು ಏನು ಮಾಡಬೇಕಾಗಿತ್ತು ಅದನ್ನು ಅವ್ರ ಕೆಲಸ ಅವ್ರು ಫಸ್ಟೇ ಮಾಡಿದಿದ್ರೆ ಈ ಒಂದು ವ್ಯವಸ್ಥೆ ಈ ಥರ ಭೂಮಿ ಬತ್ತೋಗ್ತಾ ಇದ್ದಿರಲಿಲ್ಲ. ಇವತ್ತಿನ ದಿನಗಳಲ್ಲಿ ನೀರಿನ ಪ್ರಭಾವ ಹೆಚ್ಚಾಗ್ದೇ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾನೆ ಇದೆ. ಅಂತರ್ಜಲ ಮಟ್ಟ ಕುಸಿಯೋದ್ರಿಂದ ಸಾಕಷ್ಟು ತೊಂದರೆಗಳ ಮೇಲೆ ತೊಂದರೆಗಳು ಆಗ್ತಾನೇ ಇದ್ದಾವೆ. ಬೆಂಗಳೂರು ಪೂರ್ವ ತಾಲೂಕಿಗೆ ಸಂಬಂಧಪಟ್ಟಂಥ ಕೆರೆಗಳು ಮತ್ತು ಹೊಸಕೋಟೆ ತಾಲೂಕಿಗೆ ಮತ್ತು ದೇವನಹಳ್ಳಿ ತಾಲೂಕು, ಈ 3 ತಾಲೂಕಿನಲ್ಲೂ ಇರುವಂಥ ಕೆರೆಗಳನ್ನ ನಾವು ಉಳಿಸಿದ್ರೆ ಹೆಚ್ಚು ಕಮ್ಮಿ 2000 ಎಕರೆ ಕೆರೆಗಳನ್ನ ಉಳಿಸ್ಬೋದು ಸರ್. ತಿರುಮೇನಹಳ್ಳಿ ಕೆರೆ ಎಷ್ಟು ಎಕರೆ ಇದೆ? 55 ಎಕರೆ ಇದೆ ಸರ್. ಇದು ಎಷ್ಟೆಲ್ಲ ಒತ್ತುವರಿ ಆಗಿತ್ತು, ಎಷ್ಟು ತೆರವಾಗಿದೆ ಈಗ? ಸರ್ ಒತ್ತುವರಿ ಅಂದರೆ ಇದರೊಳಗಡೆ ಒಂದು ಬಾರ್ಡ್ರ್ ಬಾರ್ಡ್ರಲ್ಲಿ ಮತ್ತು ಈ ಕೆರೆ ಅಂದರೆ ಏನಾಗುತ್ತೆ ಅಂದರೆ, ಈಗ ಈ ಹೊಸಕೋಟೆ ಕೆರೆನೂ ಮತ್ತು ತಿರುಮೇನಹಳ್ಳಿ ಕೆರೆ ಮಧ್ಯದಲ್ಲಿ ಇರುವಂಥವ್ರು ಆ ಲಕ್ಕಂಡಳ್ಳಿಯವರು ಒತ್ತುವರಿ ಮಾಡ್ತಾರೆ, ಈ ತಿರುಮೇನಹಳ್ಳಿ ಭಾಗದಲ್ಲಿರೋರು ಒತ್ತುವರಿ ಮಾಡ್ತಾರೆ. ಈ ಒತ್ತುವರಿ ಮಾಡುವಾಗ ಏನಾಗುತ್ತೆ, ಬೌಂಡ್ರಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಗ ನಮ್ಮ ಬೆಂಗಳೂರು ಪೂರ್ವ ತಾಲೂಕರು ಏನು ಮಾಡ್ತಾರೆ, ಸ್ಪಷ್ಟವಾಗಿ ಅಳತೆ ಮಾಡಿ ಗಡಿ ಗುರುಸ್ತಾರೆ. ಗಡಿ ಗುರುಸೋವಾಗ ಹೆಚ್ಚುವರಿ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ಎಕರೆವರೆಗೂ ಒತ್ತುವರಿ ಇರುತ್ತೆ ಸರ್. ಇದು ಹೌದು ಸರ್, ಒತ್ತುವರಿ ತೆರವಾಗಿದೆ ತಿರುಮೇನಹಳ್ಳಿದು. ಅದೇ ಥರನೇ ಈ ಕೆರೆಗಳು ಏನಿದಾವಲ್ವಾ,
ಈ ಕೆರೆಗಳು ಸಂಪೂರ್ಣವಾಗಿ ಈಗ ಸಣ್ಣ ನೀರಾವರಿ ಇಲಾಖೆ ಅಂತರ್ಜಲ ಪ್ರಾಧಿಕಾರದ ಸಚಿವರು ಯಾರಿದ್ದಾರೋ ಈ ಕೆರೆಗಳ ಬಗ್ಗೆ ಒಂದು ಎಚ್ಚೆತ್ಕೊಂಡು ಸಂಪೂರ್ಣವಾಗಿ ಒಂದು ಹೂಳೆತ್ತೋ ಕಾರ್ಯಕ್ರಮ ಮಾಡಿದ್ರೆ ಅಂತರ್ಜಲ ಇವತ್ತು ಏನು ಕಂದಾಯ ಇಲಾಖೆಯವರು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು JCPL ಟ್ರೆಂಚ್ ಹೊಡಿದಾರಲ್ಲ ಸರ್, ಆ ಅನುದಾನ ಮತ್ತು ಈ ಒಂದು ಕೆಲಸಕ್ಕೆ ಒಂದು ಅರ್ಥಪೂರ್ಣ ಸಿಗೋದು ಅಂದ್ರೇ ಇವರೊಂದು ಹೂಳೆತ್ತಬೇಕು ಸರ್. ಇದನ್ನು ಸಂಪೂರ್ಣ ಈ ಕೆರೆಗಳನ್ನೆಲ್ಲ ಹೂಳೆತ್ತ ಕಾರ್ಯಕ್ರಮ ಮಾಡಿದ್ರೆ ಸರ್ 100% ಈ ಕೆಲಸ ಸಕ್ಸಸ್ ಆಗುತ್ತೆ ಮತ್ತು ಇಲ್ಲಿ ಅಂತರ್ಜಲ ಮಟ್ಟನೂ ಹೆಚ್ಚಾಗುತ್ತೆ ಸರ್. ಅದೇ ಥರನೇ ನಾವು ಏನು ಈ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಏನಾಗಿದೆ ಅಂದರೆ ಸರ್, ಈಗ ಈ ಕೆರೆ ಅಂಗಳ ಇವಾಗ ಏನು ನಾವು ಇದಿರೋ ಈ ಜಾಗದೊಳಗಡೆ ಇರೋಂಥ ಕೆರೆಗೆ ನಾವೀಗ ಅಲ್ಲಿ ಏನು ಇವಾಗ ಕೊರಕಲಲ್ಲ ಮತ್ತು ಒಂದು ರಾಜ ಕಾಲುವೆಗಳಿರ್ತವೆ, ಆ ಕಾಲುವೆಗಳಲ್ಲಿ ಹರಿದು ಬಂದ ನೀರೇ ಕೆರೆ ತುಂಬೋದು ಸರ್. ಆ ಕಾಲುವೆಗಳನ್ನೇ ಮುಚ್ಚಿಬಿಟ್ಟು ಒತ್ತುವರಿ ಮಾಡಿಬಿಟ್ಟಿರ್ತಾರೆ. ಅದು ಇಲ್ಲಿನ ಕಂದಾಯ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಮಾಹಿತಿ. ಇಂಥ ಒಂದು ಗ್ರಾಮ ಆದಮೇಲೆ ಆ ವೃತ್ತ ನಿರೀಕ್ಷಕರಿಗೆ ಎಲ್ಲ ಮಾಹಿತಿನೂ ಗೊತ್ತಿರುತ್ತೆ, ಯಾವುದು ಒತ್ತುವರಿ ಆಗಿದೆ, ಎಲ್ಲಿ ಕಾಲುವೆ ಬರುತ್ತೆ, ಎಲ್ಲಿ ರಾಜ ಕಾಲುವೆ ಬರುತ್ತೆ, ಏನಾಗಿದೆ ಅನ್ನೋದು. ಇವುಗಳನ್ನೆಲ್ಲ ಒತ್ತುವರಿನ ತೆರವುಗೊಳಿಸ್ಬಿಟ್ರೆ ಸರ್ 100% ಕೆರೆ ತುಂಬಿ ತುಣ್ಕಾಡುತ್ತೆ ಸರ್. ಇಲ್ಲಿ ನೀರು 3 ದಿವಸಕ್ಕೆ 5 ದಿವಸಕ್ಕೆ ಸರಿ ಬಿಡ್ತಾರೆ. ಅದೂ ಬೇಸಿಗೆ ಕಾಲದಲ್ಲಂತೂ ಬರಗಾಲ ಬಂದ್ಬಿಡುತ್ತೆ. ಈ ಕೆರೆ ಹಿಂಗೆ ಬತ್ತೋಗ್ತಾ ಇದ್ರೆ ಎಲ್ಲಿ ಸರ್ ನೀರು ತುಂಬೋದು, ಬಡವರಿಗೆ ಎಲ್ಲಿ ಸರಾಗವಾಗಿ ನೀರು ಅಂತ ಸಿಗುವಂಥದ್ದು. ಹಾಗಾಗಿ ಸ್ಥಳೀಯ ಶಾಸಕರು ಏನಿದ್ದಾರೋ ಈ ಒಂದು ಅನುದಾನ ಬಿಡುಗಡೆ ಮಾಡಿ ಸಣ್ಣ ನೀರಾವರಿ ಇಲಾಖೆಯವರೊಂದಿಗೆ ಕೈ ಜೋಡಿಸಿ ಒಂದು ಹೂಳೆತ್ತೋ ಕಾರ್ಯಕ್ರಮ ಮಾಡಿ ನೀರಿನ ಶೇಖರಣೆ ಮಾಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ತೀನಿ ಸರ್ ಸ್ಥಳೀಯ ಶಾಸಕರಿಗೆ.